KR ಪೇಟೆ ಶಾಸಕರಂತ ಸನ್ಮಾನ್ಯ ನಾರಾಯಣಗೌಡರವರು ಗೌರವ ಸಮರ್ಪಣೆ ವಿಶ್ವನಾಥ್ ಅವರಿಗೆ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ನಾರಾಯಣಗೌಡರು ಶಾಸಕರು KR ಪೇಟೆ ಇರೋರು ಎಚ್ ವಿಶ್ವನಾಥ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಕಾರ್ಯಕ್ರಮ ಉದ್ದೇಶಿಸಿ JDS ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀಡಲಿದ್ದಾರೆ. ಸನ್ಮಾನ್ಯ ಅಡಗೂರು ವಿಶ್ವನಾಥ್ ರವರು ಮಾಜಿ ಸಂಸದರು, ಸನ್ಮಾನ್ಯ HD ಬಸವರಾಜ್ ರವರು ಮಾಜಿ ಶಾಸಕರು ವಿಲಾಸಪೇಟೆ, ಸನ್ಮಾನ್ಯ ಬಸವರಾಜ್ ಕೊಣ್ಣೂರವರು ತೇರದಾಳ, ಸನ್ಮಾನ್ಯ ನೀಲಕಂಠ ದಾತಾರವರು ತೇರದಾಳ, ಸನ್ಮಾನ್ಯ ಸುರೇಶ್ ಕಾಡ ದೇವರಮಠರವರು ತೇರದಾಳ, ಪ್ರೊಫೆಸರ್ ಮನ್ವಾಚಾರ್ಯರು ತೇರದಾಳ, ಸನ್ಮಾನ್ಯ ಪ್ರಕಾಶ್ ಪ್ರಿಯದರ್ಶನ್ ರವರು ಮೈಸೂರು, ಸನ್ಮಾನ್ಯ ಸೋಮ್ ಸುಂದರ್ ಅವರು ಮೈಸೂರು ನಗರ SC/ST ಕಾಂಗ್ರೆಸ್ ಅಧ್ಯಕ್ಷರು, ಸನ್ಮಾನ್ಯ AS ಚನ್ನಬಸಪ್ಪರವರು KPCC ಸದಸ್ಯರು ಮತ್ತು KR ನಗರ ತಾಲೂಕು ಕಾಂಗ್ರೆಸ್ ಮುಖಂಡರು, ಸನ್ಮಾನ್ಯ ರೇವಣ್ಣರವರು DCC ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ, ಸನ್ಮಾನ್ಯ ರಾಜೇಂದ್ರರವರು BCC ಅಧ್ಯಕ್ಷರು ಮೈಸೂರು ನಗರ, ಸನ್ಮಾನ್ಯ KM ಗಣೇಶ್ ರವರು BCC ಅಧ್ಯಕ್ಷರು ನಗರಸಭಾ ಸದಸ್ಯರು ಮಡಿಕೇರಿ, ಸನ್ಮಾನ್ಯ ನವೀನ್ ರವರು ಇಂಟೆಕ್ ಅಧ್ಯಕ್ಷರು ಮೈಸೂರು, ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರವರು ಮಾಜಿ ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾಲಯ, ಸನ್ಮಾನ್ಯ ಆದಮ್ ರವರು, ಸನ್ಮಾನ್ಯ ಕರೀಂ ರವರು, ಸನ್ಮಾನ್ಯ ನಂದಾರವರು, ಮಾರ್ಟಿನ್ ರವರು, ಇಬ್ರಾಹಿಂ ರವರು, ಸನ್ಮಾನ್ಯ ಸುಕೇಶ್ ಚೆಂಗಪ್ಪರವರು ಪ್ರಧಾನ ಕಾರ್ಯದರ್ಶಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್, ಸನ್ಮಾನ್ಯ ಡೊಳ್ಳೇಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು, ಸನ್ಮಾನ್ಯ AG ಪಾರ್ಥಸಾರಥಿರವರು DCC ಪ್ರಧಾನ ಕಾರ್ಯದರ್ಶಿಗಳು ಮೈಸೂರು ನಗರ, ಸನ್ಮಾನ್ಯ ಮಂಜು ಕಲಿಗಾರವರು ದಾವಣಗೆರೆ ಯುವ ಮುಖಂಡರು, ಸನ್ಮಾನ್ಯ ಮಲ್ಲನಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸುರ್ಪುರ, ಸನ್ಮಾನ್ಯ ವಡ್ನಾಳ್ ಅಂಜನಕುಮಾರ್ ಅವರು ಚೆನ್ನಗಿರಿ ಕುರುಬ ಸಮುದಾಯದ ಮುಖಂಡರು, ಅದೇ ರೀತಿ ಯಾದಗಿರಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಸವರಾಜ್ ಪಾಟೀಲ್ ರವರು, ಹನುಮಂತ ನಾಯಕರವರು, ಮಲ್ಲಪ್ಪರವರು, ರಾಮಾಂಜನೇಯ ಮಾದಿಗ ದಂಡೋರವರು, ಸನ್ಮಾನ್ಯ ನರಸಪ್ಪರವರು ಸಿಂಧನೂರು, ಇಷ್ಟು ಜನ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವ್ರ ಜೊತೆಯಲ್ಲಿ ಸನ್ಮಾನ್ಯ P ಬಸವರಾಜ್ ಅವರು ಅಡ್ವೊಕೇಟ್ ಚೆನ್ನಗಿರಿ, ಡಾಕ್ಟರ್ ಮೊಹಮ್ಮದ್ ಖಾನ್ ರವರು KR ನಗರ ಮುಖಂಡರು, ಸನ್ಮಾನ್ಯ ಬಸನಗೌಡ ಪಾಟೀಲ್ ಅವರು ಇಷ್ಟು ಜನ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಸನ್ಮಾನ್ಯ H ಪಾಟೀಲ್ ರವರು ತಮ್ಮನ್ನು ಕುರಿತು ಮಾತಾಡ್ತಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ತಮ್ಮನ್ನು ಕುರಿತು ಉದ್ದೇಶಿಸಿ ಮಾತನಾಡ್ತಾರೆ. ಜಾತ್ಯತೀತ ಜನತಾದಳ ಪಕ್ಷಕ್ಕೆ ನನ್ನನ್ನು ಕೂಡ ಸೇರಿದ ಹಾಗೆ ಬೇರೆ ಬೇರೆ ಪಕ್ಷಗಳಿಂದ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು, JDSನ ರಾಷ್ಟ್ರಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯ ಹೀರೋ ಆದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡ್ರಿ, JDS ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ಆತ್ಮೀಯ ನಾಯಕರು ಆದಂಥ ಶ್ರೀ ಕುಮಾರಸ್ವಾಮಿಯವರೇ, JDS ಪಕ್ಷದ ಕಾರ್ಯಾಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕ ಸನ್ಮಿತ್ರರೇ, ರಾಜ್ಯದ ಬಹಳ ಭಾಗಗಳಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪಕ್ಷದ ಹಿರಿಯರೇ, ಚುನಾಯಿತ ಪ್ರತಿನಿಧಿಗಳೇ ಮತ್ತು ನನ್ನೊಟ್ಟಿಗೆ ಇವತ್ತು JDS ಪಕ್ಷಕ್ಕೆ ಪದಾರ್ಪಣೆ ಮಾಡಿದ ಹಲವಾರು ಜನ ಸ್ನೇಹಿತರೇ,
ಬಹಳ ಅತ್ಯಂತ ಆತ್ಮೀಯವಾಗಿ ನಮ್ಮನ್ನೆಲ್ಲ ಪೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಡೀ ನನ್ನ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದು ಐತಿಹಾಸಿಕ ತಿರುವು ಇವತ್ತು ಆಗೋಗಿದೆ. ಇದು ಐತಿಹಾಸಿಕ ತಿರುವು. ಇವತ್ತು ಬೆಳಗ್ಗೆನೇ ನಮ್ಮ ಬೆಂಗಳೂರಿನ JDSನ ನಾಯಕರುಗಳು ಬಸವನಗುಡಿಯ ದೊಡ್ಡ ಗಣಪನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರಿಗೆ ಪ್ರಣಾಮ ಸಲ್ಲಿಸಿ ಮುಂದೆ ನಾವು ಹಾಕ್ತಕ್ಕಂಥ ಹೆಜ್ಜೆ ದೃಢವಾಗಲಿ, ಯಶಸ್ಸಾಗಲಿ, ಮತ್ತೆ JDS ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ವಿಶ್ವಾಸದಿಂದ ಬೆಳಗ್ಗೆ ಗಣಪತಿಗೆ ನಾವೆಲ್ಲ ನಮಸ್ಕಾರ ಮಾಡಿ ಬಂದಿದ್ದೇವೆ. ಗಣಪತಿ ಕ್ರಾಂತಿಕಾರಕ ದೈವ. ಭಾರತದಲ್ಲಿ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಒಪ್ಪಿ ಪೂಜಿಸಲ್ಪಡುವ ವಿಘ್ನ ನಿವಾರಕ ವಿಘ್ನೇಶ್ವರ. ಭಾರತದಿಂದ ಬ್ರಿಟಿಷರನ್ನ ತೊಲಗಿಸುವ ಸಮಯದಲ್ಲೂ ಕೂಡ ಭಾರತೀಯರು ನಂಬಿದ್ದು ಗಣಪತಿಯನ್ನೇ. ಗಣಪತಿಯ ಹೆಸರಿನಲ್ಲಿ ಸಂಘಟನೆ ಇದೆ. ಸೊ ಹಾಗಾಗಿ ಇವತ್ತು ಕೂಡ ನಾವು ಏನು ನಂಬಿದ್ದೇವೆ, ಯಾವ JDS ಪಕ್ಷವನ್ನು ನಾಡಿನ ಜನರು ನಂಬಿದ್ದಾರೆ, ಆ ನಂಬಿಕೆಗೆ ನಾವೆಲ್ಲ ರೀತಿಯೂ ಕೂಡ ಪೋಷಕವಾಗಿ ನಿರ್ವಿಘ್ನವಾಗಿ ವಿಘ್ನೇಶ್ವರ ನಡೆಸ್ಕೊಂಡು ಬರಲಿ ಅಂತಂಥೇಳಿ ಮತ್ತೊಮ್ಮೆ ವಿಘ್ನೇಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಸ್ನೇಹಿತರೆ, ರಾಜಕಾರಣ ನಿಂತ ನೀರಲ್ಲ. ರಾಜಕಾರಣ ಯಾವುದೇ ಜಗತ್ತಿನ ಯಾವುದೇ ದೇಶದಲ್ಲಿ ಜಡವಲ್ಲ. ರಾಜಕಾರಣ ಜಂಗಮ, ಸದಾ ಹರಿಯುವ ನೀರು. ಹಾಗಾಗಿ ಇವತ್ತು ರಾಜಕಾರಣ ಜಡವಲ್ಲ, ಅದು ಜಂಗಮ ಅಂತಲೇ ನಾನು ಭಾವನೆ ಮಾಡಿ ನಾನು ಇವತ್ತು JDS ಪಕ್ಷಕ್ಕೆ ಬಂದಿದ್ದೇನೆ. ಕಾರಣಗಳು ಹಲವಾರು ಇರಬಹುದು. ರಾಜಕಾರಣ, ಪಕ್ಷ, ಪರಿಸ್ಥಿತಿ, ಸನ್ನಿವೇಶ, ಅದನ್ನೇ ಪ್ರಶ್ನೆ ಮಾಡ್ತಾ ಹೋದರೆ ಯಾವ ಲಾಭನೂ ಕೂಡ ಇರಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೊಸ ಮನೆಗೆ ಪದಾರ್ಪಣೆ ಮಾಡಿದ್ದೇನೆ. ನಾನು ಏನು 40 ವರ್ಷಗಳ ಕಾಲದಿಂದಲೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ನನ್ನ ನಿಷ್ಠೆ, ನಾನು ಕಲಿತಂತಹ ವಿದ್ಯೆಗಳು, ಅಥವಾ ನಾನು ನಡೆಸಿದಂಥ ಎಲ್ಲರ ಜೊತೆ ಸೇರಿ ಕೆಲಸಗಳು, ಇವೆಲ್ಲವನ್ನು ಕೂಡ ನಾನು ಯಾವ ಪಕ್ಷಕ್ಕೆ ಇವತ್ತು ಬಂದಿದ್ದೀನೋ JDS, ಅದೇ ಪಕ್ಷಕ್ಕೆ ಅಷ್ಟೇ ನಿಷ್ಠೆಯಿಂದ ನಾನು ಇಲ್ಲಿ ಯಾವ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ, ಅಧಿಕಾರ ಕೊಟ್ಟ ಜನಕ್ಕೆ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ನಾವು ಮುಂದುವರಿಸ್ಕೊಂಡು ಬಂದಿದೆಯೋ, ಅದೇ ಚೈತನ್ಯದಿಂದ, ಅದೇ ಉತ್ಸಾಹದಿಂದ ಕರ್ನಾಟಕದಲ್ಲೂ ಕೂಡ JDS ಅನ್ನು ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಶಾತ್ ನಾನೇನು ಹೊಸದಾಗಿ ಹೇಳ್ತಿರೋ ವಿಚಾರ ಅಲ್ಲ ಇದು. 2006ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ನಾನು ಲೌನ್ಸಲ್ಲಿ ಹೇಳಿದ ಮಾತು ವಿಧಾನಸಭೆಯ ಮೊಗಸಾಲಿಯಲ್ಲಿ, ಇಲ್ಲರೂ ಯಾಕೋ ಬಹಳ ಪ್ರಾಮಾಣಿಕವಾಗಿ ಈ ರಾಜ್ಯದ ಯುವಜನರ ಜೊತೆ ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವಕ ಮುಖ್ಯಮಂತ್ರಿ ಆಗಿದ್ದಾರೆ, ನಾವೆಲ್ಲ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ಆವತ್ತು ನಾನು ಏನು ಹೇಳಿದ್ನೋ ಇವತ್ತು ನಾನು ಅವ್ರ ಜೊತೆಲೇ ಸೇರಿ ಕೆಲಸ ಮಾಡುವಂಥ ಒಂದು ಅವಕಾಶ ಕೂಡ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನಿಂದ ನಾನು ನನ್ನ ಜೆಂಡಾ ಬದಲಾವಣೆ ಆಗಿದೆ. ತೆನೆ ಹೊತ್ತ ಮಹಿಳೆಯ ಜೆಂಡಾ ಹಿಡಿದು ಹೊರಟಿದ್ದೇನೆ. ಅದರ ಜೊತೆಗೆ ನಾನೇನು ನನ್ನ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಒಂದು ಅಜೆಂಡಾ ಇಟ್ಕೊಂಡ್ಬಂದಿದ್ನೋ, ಆ ಅಜೆಂಡಾ ಈಗಲೂ ಮುಂದುವರಿಯುತ್ತಾರೆ. ಏನದು ಅಜೆಂಡಾ? ಜಾತ್ಯತೀತ ಮನೋಭೂಮಿಗೆ
ನಾಡಿನ ಕಟ್ಟಕಡೆಯ ಮನುಷ್ಯನನ್ನು ಕೂಡ ತಲುಪುವಂಥ ಆಸೆ, ನಾಡಿನಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರನ್ನು ಒಟ್ಟಿಗೆ ಕೊಂಡೊಯ್ಯತಕ್ಕಂಥ ಮನದಾಳದ ಆಸೆ ಮತ್ತು ರಾಜ್ಯವನ್ನು ಯಾವ ದೇವೇಗೌಡರು ಕೃಷಿ, ನೀರಾವರಿ, ಗ್ರಾಮೀಣ, ಬಡವ ಹೀಗೆಲ್ಲ ಹೇಳಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ದೇವೇಗೌಡರ ಆಶಯದಂತೆ ಅವರ ನೆರಳಾಗಿ ಕುಮಾರಸ್ವಾಮಿಯವರ ಸ್ನೇಹಿತನಾಗಿ ನಿಮ್ಮೆಲ್ಲರ ಬಂಧುವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ. ಹಾಗಾಗಿ ಬಹಳಷ್ಟು ವಿಚಾರಗಳು ಮುಂದೆ ಇದ್ದಾವೆ. ಅದನ್ನು ಕುಳಿತು ಚರ್ಚೆ ಮಾಡಬೇಕಾಗ್ತದೆ. ಹೊಸ ನಡಿಗೆ, ಹೊಸ ಮಾತು, ಹೊಸ ಗಾಳಿ, ಹೊಸ ಭರವಸೆಗಳನ್ನು ಇಟ್ಕೊಂಡು ನಾವು ಇವತ್ತು ದಿವಸ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ದೇವೇಗೌಡರ ಆಶೀರ್ವಾದದೊಡನೆ ನಾವೆಲ್ಲರೂ ಕೂಡ ಹೋಗೋಣ. ಇದೆಲ್ಲ ಯೋಗಗಳು. ಯಾಕೆಂದರೆ ದೇವೇಗೌಡರು ಅಪಾರವಾಗಿ ದೈವವನ್ನು ನಂಬಿರ್ತಕ್ಕಂಥವ್ರು. ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಪುರುಷಸ್ಯ ಭಾಗ್ಯ ನಾರೀ ಚರಿತ್ರ ದೇವಸ್ಯ ಚಿತ್ತ ದೇವೋನ ಜಾನೆ ಕುತೋ ಮನುಷ್ಯ ಅಂತಕ್ಕಂಥ. ಎಲ್ಲ ಈ ಮನುಷ್ಯನೇ, ನಿನಗೆ ಯಾವ್ಯಾವ ಕಾಲಕ್ಕೆ ಏನೇನು ಫಲಾನುಫಲಗಳು, ಯೋಗಾನುಯೋಗಗಳು, ಯಶಸ್ಸುಗಳು ಬರ್ತವೆ ಅಂತ ಸೃಷ್ಟಿಕರ್ತನಾದ ನನಗೆ ಅರ್ಥ ಆಗಲ್ಲಪ್ಪ. ಆದರೂ ಕೂಡ ನಿನಗೆ ಬಂದಂಥ ಯೋಗಾನುಯೋಗಗಳನ್ನು, ಫಲಾನುಫಲಗಳನ್ನು, ಯಶಸ್ಸುಗಳನ್ನು ಸಮಾಜದಲ್ಲಿ ಎಲ್ಲರೊಡನೆ ಬೆರೆತು ಕೆಲಸ ಮಾಡು ಅಂತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜೊತೆ ಬೆರೆತು ಕೆಲಸ ಮಾಡುವಂಥದ್ದಕ್ಕೆ ನನಗೊಂದು ಅವಕಾಶ ಆಗಿದೆ. 3 ತಿಂಗಳ ಹಿಂದೆ ಯಾವ್ಯಾವ ರೀತಿಯಲ್ಲಿ ಏನೆಲ್ಲ ಆದಂಥ ಸಂದರ್ಭದಲ್ಲಿ ಆವತ್ತು ನಮ್ಮ ಮಂಡ್ಯ ಜಿಲ್ಲೆ ಸಂಸದರಾದಂಥ ಪುಟ್ಟರಾಜ್ ಅವರು, KR ನಗರದ ಶಾಸಕರಾದಂಥ ನಮ್ಮ ಸಾರಾ ಮಹೇಶ್ ಅವರು ಮತ್ತು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ GT ದೇವೇಗೌಡರು, ನಮ್ಮ HD ಕೋಟೆ ಶಾಸಕರಾದಂಥ ಸನ್ಮಾನ್ಯ ಚಿಕ್ಕಮಾದವರು, ನಮ್ಮ ಮಧು ಬಂಗಾರಪ್ಪನವರು, ನಮ್ಮ ಬಂಡೆಪ್ಪ ಅವರು, ಹೀಗೆ ಹಲವಾರು ಜನ ಸ್ನೇಹಿತರುಗಳು ನಾವೆಲ್ಲ ಒಟ್ಟಿಗೆ ಮಾತಾಡಿ ಇಲ್ಲ ನಮ್ಮ ಜೊತೆಗೆ ಬರಬೇಕು ಅಂತಂತೇಳಿ ಪ್ರಾರಂಭದಲ್ಲಿ ಅವರು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು, ಆ ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ನಾನು ಹೊರಟ್ಟಿ ಮನೆಯಲ್ಲಿ ಮಾತಾಡಿ, ನಂತರ ಕುಮಾರಸ್ವಾಮಿಯವರು ಮತ್ತು ಹಿರಿಯರಾದಂಥ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥ ಒಂದು ತೀರ್ಮಾನ, ಯೋಗಾನುಯೋಗ ಯೋಗಾನುಯೋಗ ಆಗಿದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ಪಾರ್ಟಿ, ನನ್ನ ಪಾರ್ಟಿ JDS ಜಾತ್ಯತೀತ ದಲಿತ, ನನ್ನ ಜೊತೆಗೂ ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಇನ್ನು ನಾಳೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಶುರು ಆಗ್ತದೆ ಮತ್ತು ನಾವು ಸಂಘಟಿತರಾಗಿ ವಿತ್ ನ್ಯೂ ಸ್ಟ್ರಾಟಜಿ ಹೋಗ್ಬೇಕಾಗ್ತದೆ. ಯಾಕೆಂತಂದರೆ ಯಾವ ಪಕ್ಷ ಇವತ್ತಿನ ದಿವಸ ಪ್ರಧಾನಮಂತ್ರಿ ಆಗಿತ್ತು, ಇನ್ನು ಹುಡುಗಾಟದ ವಿಚಾರ, ಪ್ರಾಂತೀಯ ಪಕ್ಷವಾದರೂ ಕೂಡ ಭಾರತದ ಜನತಂತ್ರ ವ್ಯವಸ್ಥೆಯ ಪರಮೋಚ್ಚ ಪದವಿ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ ಪಾರ್ಟಿ JDS. ಹಾಗಾಗಿ ಎಲ್ಲದಕ್ಕೂ ಉದಾಹರಣೆಗಳು, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳನ್ನು ಮಾಡಿದಂಥ ಬಹಳಷ್ಟು ಜನರಿಗೆ ಪಾರ್ಟಿ. ಹಾಗಾಗಿ ಬಹಳಷ್ಟಿದೆ. ನಾವೆಲ್ಲ ಒಟ್ಟಿಗೆ ಸೇರಿ ಕ್ರಮಿಸುವ ದೂರ ಪಯಣ ಬಹಳಷ್ಟಿದೆ. ಎಲ್ಲರೂ ಒಟ್ಟಾಗಿ ಸೇರಿ ದುಡಿಯೋಣ. ನಾನೇನು ಇವತ್ತಿನ ದಿವಸ ತೆನೆ ಹೊತ್ತ ಮಹಿಳೆಯನ್ನು ನನ್ನ ಕತ್ತಿಗೆ ಸುತ್ತಿಕೊಂಡಿದ್ದೇನೋ, ಈ ಕತ್ತಿಗೆ ಸುತ್ತಿಕೊಂಡಿರುವ ಈ ತೆನೆ ಹೊತ್ತ ಮಹಿಳೆ ಕರ್ನಾಟಕದ ಉದ್ದಗಲಕ್ಕೂ ಸುತ್ತಬೇಕು ಅಂತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ನಾನು ಮತ್ತೊಮ್ಮೆ ಇಂತಹ ಒಂದು ಕ್ಷಣಕ್ಕೆ
ಕಾರಣೀಭೂತರಾದಂಥ ಹಿರಿಯರಿಗೆ, ಪಕ್ಷದ ಗೌರವಾನ್ವಿತ ಕಾರ್ಯಕರ್ತರಿಗೆ ಮತ್ತು ನನ್ನನ್ನು ಬೆಂಬಲಿಸಿ ಇವತ್ತು ನಮ್ಮ ಬಸವರಾಜ್ ಅವರು XMLA ಅವರು ಕೊಡಗಿನ 2 ಬಾರಿ ವಿರಾಜಪೇಟೆ MLA ಅವರಾಗಿದ್ದರು. ನಮ್ಮ ಚನ್ನಬಸಪ್ಪನವರು, ನಮ್ಮ ತಾಲೂಕಿನ ಹಿರಿಯ ಧುರೀಣರು, ವೀರಶೈವ ಮುಖಂಡರು, ಮೆಹಬೂಬ್ ಖಾನ್ ಬಹುಶಃ ನಮ್ಮ ಆ ಭಾಗದಲ್ಲೆಲ್ಲ ದೊಡ್ಡ ಮೂಳೆ ತಜ್ಞರು, ಮತ್ತು ನಮ್ಮ ಸೋಮಸುಂದರಂ SC/ST ವಿಭಾಗದ ಜಿಲ್ಲಾಧ್ಯಕ್ಷರು, ಮತ್ತು ಪ್ರಕಾಶ್ BJPಯ ಮೋರ್ಚಾದು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು ರಾಜೇಂದ್ರ, ರೇವಣ್ಣ, ಇನ್ನೊಬ್ಬರು ಬಂದಿಲ್ಲ ಅರ್ಕೇಶ್ವರು, ಪಾರ್ಥ ಅವರು, ಮತ್ತು ಹೀಗೆ ಮೀನಾಕ್ಷಿ ಅವರು ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿದ್ದಂಥವ್ರು ಮೀನಾಕ್ಷಿ, ಮತ್ತು ಗೋವಿಂದಯ್ಯನವರು, ಪ್ರೊಫೆಸರ್ ಗೋವಿಂದಯ್ಯನವರು ಮೈಸೂರು, ನಮ್ಮ ಮೈಸೂರು ಪ್ರೊಫೆಸರ್ ಗೋವಿಂದಯ್ಯನವರು ನಮ್ಮ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಮತ್ತು ಮಾಜಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್, ಮತ್ತು ಚಿಂತಕರು ದೇವೇಗೌಡರು ಸೂಚನೆ ಕೊಡ್ತಾ ಇದ್ದಾರೆ. ನಮ್ಮ ಗೋವಿಂದಯ್ಯನವರು ಉಳಿದವ್ರನ್ನೆಲ್ಲರೂ ಕೂಡ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಸೇರ್ಪಡೆಗೆ ಅಣಿ ಮಾಡೋಣ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಲೇಬರ್ ವಿಂಗಿನ ನಗರಾಧ್ಯಕ್ಷರು, ಮತ್ತು ಕೊಡಗಿನಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ಇವತ್ತು ಬಂದಿದ್ದಾರೆ. ನಮ್ಮ KM ಗಣಪತಿ, ಎಲ್ಲಿ ಗಣಪತಿಯವರು, ಗಣೇಶ್ ಅವರು ಸುಮಾರು 15 ದಿವಸದಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾವ್ರೆ. ಅಲ್ಲಿ ಭಾಳಷ್ಟು ಜನ ಕಾರ್ಪೊರೇಟರು, ನಗರಸಭಾ ಸದಸ್ಯರುಗಳು, ಹೀಗೆ ಒಂದು ದೊಡ್ಡ ಟೀಮ್ ಸಜ್ಜಾಗ್ತಾರೆ. ಇದಾದ ಮೇಲೆ ಕೆಲವು ದಿವಸಗಳಲ್ಲಿ ನಾನು ಕುಮಾರಸ್ವಾಮಿಯವ್ರ ಜೊತೆ, ನಮ್ಮ ಕಾರ್ಯಾಧ್ಯಕ್ಷರ ಜೊತೆ ಕುಳಿತು, ಸ್ನೇಹಿತರ ಜೊತೆ ಎಲ್ಲ ಕುಳಿತು ಹೇಗೆ ಇಡೀ ಕರ್ನಾಟಕದ ಪರ್ಯಟನೆಗೆ ಒಂದು ನಕ್ಷೆ ತಯಾರಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಕೆಲವು ಜನರು ಕುಳಿತು ಯಾವ ರೀತಿಯಲ್ಲಿ JDS ಪಾರ್ಟಿಯನ್ನು ಜನರ ಹತ್ರ ತಗೊಂಡು ಹೋಗ್ಬೇಕು, ಜನರನ್ನ JDS ಪಾರ್ಟಿ ಹತ್ರ ಹೇಗೆ ತಗೊಂಡ್ಬರ್ಬೇಕು ಅಂತಕ್ಕಂಥ ಕೆಲವು ತಂತ್ರಗಾರಿಕೆಯನ್ನ, ಅಂದರೆ ಸಂಘಟನೆಯ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಕುಳಿತುಕೊತೀವಿ. ನಿಮ್ಮೆಲ್ಲರ ಸಹಕಾರ, ವಿಶ್ವಾಸ ಸದಾಕಾಲವೂ ಇದು ಇರಲಿ ಅಂತ ಆಶಯವನ್ನು ವ್ಯಕ್ತ ಮಾಡ್ತಾ, ಮತ್ತೊಮ್ಮೆ ಹಿರಿಯರಾದ HD ದೇವೇಗೌಡರ ಆಶೀರ್ವಾದಕ್ಕೆ ಮತ್ತು ಕುಮಾರಸ್ವಾಮಿಯವರು ಮತ್ತೆಲ್ಲ ಸ್ನೇಹಿತರ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾರೆ. ಬಂಧುಗಳೇ, KR ನಗರ ಪುರಸಭಾ ಸದಸ್ಯಗಳಾದಂಥ KP ಪ್ರಭುಶಂಕರ್, KB ಸುಬ್ರಹ್ಮಣ್ಯ, ಖಾನಂ, ನಟರಾಜ್, ಸರೋಜ ಮಹಾದೇವ್, ಕವಿತಾ ಪ್ರಭುಶಂಕರ್, ಹರ್ಷಲತಾ ಶ್ರೀಕಾಂತ್, ಅಸ್ಲಾಂ ಪಾಷಾ, ಸುಬ್ರಹ್ಮಣ್ಯ ಇವರು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಆಮೇಲೆ ಕರಿತೀವಿ. ನಾನು ಮರೆತೆ ಹೇಳೋದು, KR ನಗರದ 10 ಜನ ಮುನ್ಸಿಪಲ್ ಕೌನ್ಸಿಲರ್ಸು, ಸಿಟ್ಟಿಂಗ್ ಮುನ್ಸಿಪಲ್ ಕೌನ್ಸಿಲರ್ಸು ನಿನ್ನೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಇವತ್ತು JDS ತೇರ್ದಾಳದಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಬಸವರಾಜ್ ಅವರು, ಪ್ರಾಚಾರ್ಯರು, ಇವರು ತಮ್ಮನ್ನು ಕುರಿತು ಮಾತಾಡೋರಿದ್ದಾರೆ. ಅವರು ಅವರ ಬೆಂಬಲಿನ ಜೊತೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವತ್ತಿನ JDS ಕಾರ್ಯಾಲಯದಲ್ಲಿ JDSಗೆ ಸೇರಲು ಅಣಿಯಾಗಿರ್ತಕ್ಕಂಥ ಎಲ್ಲ ಮುಖಂಡರನ್ನ ಬರಮಾಡಿಕೊಳ್ಳಲು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಗೆ ನಮಸ್ಕರಿಸಿ, ಮುಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ನಮ್ಮ ಕರುನಾಡನ್ನ ಮುಂದೆ ಹೆಜ್ಜೆ ಇಡಲು ಪ್ರೇರೇಪಿಸಲು ಪಕ್ಕಕ್ಕೆ ಕುಳಿತಿರ್ತಕ್ಕಂಥ ಕುಮಾರಣ್ಣರವರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ, ಈಗಷ್ಟೇ ನಮ್ಮ ಈ JDSಗೆ ಶಕ್ತಿಯನ್ನು ನೀಡಿರ್ತಕ್ಕಂಥ H ವಿಶ್ವನಾಥ್ ಸರ್ ಅವರಿಗೆ ನಮಸ್ಕರಿಸಿ, ತಮ್ಮೆಲ್ಲರಿಗೂ ನಮಸ್ಕರಿಸಿ, ನಾನು 25 ವರ್ಷ ಅರೆಕಾಲಿಕ ಉಪನ್ಯಾಸಕನಾಗಿ, ಶಾಶ್ವತ ಉಪನ್ಯಾಸಕನಾಗಿ ನನ್ನದೇ ಆದ ಒಂದು
ಕುಗ್ರಾಮದಲ್ಲಿ ಒಂದು ಕಾಲೇಜನ್ನು ಪ್ರಾರಂಭಿಸಿ 6 ವರ್ಷದಲ್ಲಿ ಒಂದು ಕರ್ನಾಟಕಕ್ಕೆ ನೆನಪಿಡುವಂಥ ಒಂದು ಸಾಧನೆ ನಮ್ಮ ಕಾಲೇಜಿನಿಂದ ಮಾಡಿದ ಮೇಲೆ ಸುಮಾರು 2 ತಿಂಗಳ ಹಿಂದೆ ದೇವೇಗೌಡ ಅಪ್ಪಾಜಿಯವರು ಆ ಕಡೆ ಬಂದಾಗ ನಮ್ಮ ಕಾಲೇಜನ್ನು ವೀಕ್ಷಣೆ ಮಾಡಿದರು. ಆವಾಗ ಅವ್ರು ಹೇಳಿದ ಒಂದೇ ಒಂದು ಮಾತಿನ ಪ್ರೇರಣೆಯಿಂದ ನಾನು ಈ ಪಕ್ಷಕ್ಕೆ ಸೇರಬೇಕು. ಬಾಗಲಕೋಟೆ ಜಿಲ್ಲೆಗೆ ದೇವೇಗೌಡರು ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮನಸ್ಸಿನಾಗದೆ, ಅದು ಹೊರಗೆ ಬರುವಂಥ ಒಂದು ಅವಕಾಶವನ್ನು ನನ್ನಿಂದ ನಾನು ಪ್ರೇರಣೆ ತಗೊಂಡು ಈ ಒಂದು ನಮ್ಮ ಪಕ್ಷವನ್ನು, ಯಾಕಂದರೆ ಕುಮಾರಣ್ಣರು ಒಂದು ಮಾತು ಹೇಳಿದರು, ಉತ್ತರ ಕರ್ನಾಟಕದಲ್ಲಿ JDS ಎಲ್ಲಿ ವೀಕ್ ಅದ ಅಂದ್ರೆ ಅದು ಬಾಗಲಕೋಟೆ ಜಿಲ್ಲೆ ಅನ್ನುವಂಥ ಮಾತಂದಿದ್ರು. ಅದನ್ನು ಈ ಉತ್ತರ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರಬಲ ರಾಜ್ಯ ಆಗುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಆ ಜಿಲ್ಲೆಯ ಅಧ್ಯಕ್ಷರಾದ ರವಿ ಹುಲಿಶಾಳ್ ಅವರು ಅವರ ಮಾರ್ಗದರ್ಶನ ಮತ್ತು ಎಲ್ಲರ ಜೊತೆ ಕೂಡಿ ಈ ಪಕ್ಷವನ್ನು ಉತ್ತರ ಕರ್ನಾಟಕದಲ್ಲಿ ಹೇಗೆ ದಕ್ಷಿಣ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಇದೆ, ಅದು ಉತ್ತರ ಕರ್ನಾಟಕದಲ್ಲಿಯೂ ಮುಂಚೂಣಿಯಲ್ಲಿ ಬರುವಂತೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿ ಈ ಪಕ್ಷಕ್ಕೆ ನಾನು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೇನೆ. ಸನ್ಮಾನ್ಯ ಬಸವರಾಜ್ ತೇರದಾಳರ್ ಅವರಿಗೆ ಧನ್ಯವಾದಗಳು. ಮಾಜಿ ಶಾಸಕರು ವಿರಾಜಪೇಟೆ ಸನ್ಮಾನ್ಯ ಬಸವರಾಜ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾರೆ. ಈ ದಿನ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಕ್ಷಣ ಅಂತ ಹೇಳಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಹಿರಿಯರಾದಂತಹ ಪೂಜ್ಯರಾದಂತಹ ಸನ್ಮಾನ್ಯ ಶ್ರೀ HD ದೇವೇಗೌಡರ ಒಂದು ಸಮ್ಮುಖದಲ್ಲಿ ಹಾಗೂ ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಉತ್ತಮ ರಾಜಕೀಯ ಜೀವನ ಹೇಗೆ ನಾವು ಕೊಡಬಹುದು ಅನ್ನೋದನ್ನು ಸಾಧನೆ ಮೂಲಕ ತೋರಿಸಿದಂತಹ ಮುಖ್ಯಮಂತ್ರಿಗಳಾಗಿದ್ದಂತಹ HD ಕುಮಾರಸ್ವಾಮಿ ಅವರಿದ್ದಂತಹ ಸಂದರ್ಭದಲ್ಲಿ ಶಾಸಕನಾಗಿದ್ದಂತಹ ನನಗೆ ಈ ಒಂದು ಸುಸಂದರ್ಭ ಸಿಗುತ್ತೆ ಅಂತ ಬಹುಶಃ ನಾನು ನೆನೆಸಿರಲಿಲ್ಲ. ಅದನ್ನು ದೊರಕಿಸಿಕೊಟ್ಟಂತಹ ನಮ್ಮ ಕರ್ನಾಟಕ ಜನತಾದಳದ ಎಲ್ಲ ಬಂಧುಗಳಿಗೆ ಹಾಗೂ ನನ್ನನ್ನು ಈ ಒಂದು ಮಟ್ಟದಲ್ಲಿ ನಿಲ್ಲಿಸುವಂತಹ ಒಂದು ಪ್ರಯತ್ನದಲ್ಲಿ ತುಂಬು ಯಶಸ್ವಿ ಸಹಕಾರವನ್ನು ನೀಡಿದಂತಹ ನನ್ನ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಅಡಗೂರ್ ವಿಶ್ವನಾಥ್ರವರಿಗೆ ನನ್ನ ಜೀವನಾದ್ಯಂತ ನಾನು ಸಮರ್ಪಣಾ ಮನೋಭಾವದಿಂದ ಈ ಪಕ್ಷಕ್ಕೆ ದುಡಿಯಬೇಕು ಅನ್ನುವಂಥ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದೇನೆ. ತಾವು ನಡೆಸಿಕೊಡುವಂತಹ ತಮ್ಮ ಮಾರ್ಗದರ್ಶನದಲ್ಲಿ ಕಾಯ ವಾಚ ಮನಸ್ಸ ಹೇಗೆ ಹಿಂದುಳಿದ ವರ್ಗವನ್ನ ಒಗ್ಗೂಡಿಸಬೇಕಾಗಿದೆ, ಹಿಂದುಳಿದ ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ HD ದೇವೇಗೌಡರವರು ಯಾವ ಆಶಯವನ್ನು ಹೊತ್ತುಕೊಂಡು ಅವರಿಗೆ ತಲುಪಿಸಬೇಕನ್ನುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ನಾನು ಕೈ ಜೋಡಿಸೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರಿ ತಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ನಡೆಯುತ್ತೇನೆ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವೇದಿಕೆಯಲ್ಲಿರ್ತಕ್ಕಂತಹ ನನ್ನೆಲ್ಲ ಹಿರಿಯರಿಗೆ ಮತ್ತು ನನ್ನ ಕೊಡಗು ಜನತೆಗೆ ಮತ್ತು ಈ ವೇದಿಕೆಯ ಸಭಾಂಗಣದಲ್ಲಿರ್ತಕ್ಕಂತಹ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸುವುದರ ಮೂಲಕ ಇಲ್ಲಿರ್ತಕ್ಕಂತಹ ಪತ್ರಿಕಾ ಮಿತ್ರರಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ, ನಾವು ಮಾಡುವಂತಹ ಎಲ್ಲ ಕೆಲಸಗಳನ್ನು ಮನಮುಟ್ಟಿಸುವಂತಹ ರೀತಿಯಲ್ಲಿ ತಾವು ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸೋದ್ರ ಮೂಲಕ ಮುಂದಿನ ದಿವಸದಲ್ಲಿ ಕರ್ನಾಟಕ ಜನತಾದಳ ಈ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯಲಿಕ್ಕೆ ತಾವು ಸಹಕರಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. HD ಬಸವರಾಜರವರಿಗೆ ಧನ್ಯವಾದಗಳು. ಸನ್ಮಾನ್ಯ AS ಚನ್ನಬಸಪ್ಪನವರು KPCC ಸದಸ್ಯರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. KR ನಗರ ತಾಲೂಕು ಮುಖಂಡರು ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಮ್ಮ ಭಾರತ ದೇಶ ಕಂಡ ಅತ್ಯಂತ ಈ ಶಕ್ತಿತ್ವವನ್ನು ಹೊಂದಿರತಕ್ಕಂಥ ಅತ್ಯಂತ ದಕ್ಷ ರಾಜಕಾರಣಿಗಳು, ಬಹುಶಃ
ನಮ್ಮ ಹಿಂದೂ ದೇಶದ ಚರಿತ್ರೆಯಲ್ಲಿ ಚಾಣಕ್ಯನಿಗೆ ಏನು ಸ್ಥಾನ ಇದೆಯೋ ಅಂತಹ ಒಂದು ಅತ್ಯಂತ ಮುತ್ಸದ್ದಿತನದ ರಾಜಕಾರಣಿಯಾಗಿರ್ತಕ್ಕಂಥ, ಎಲ್ಲರ ಮನೆಮಾತಾಗಿರ್ತಕ್ಕಂಥ, ನಮ್ಮೆಲ್ಲರಿಗೂ ಅತ್ಯಂತ ಗೌರವಾನ್ವಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಿರಿಯರು ಆದಂಥ ಎಚ್ ಡಿ ದೇವೇಗೌಡರವರಿಗೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಉತ್ಸಾಹಿಗಳು ಕುಮಾರಸ್ವಾಮಿಯವರು ಅಂತ ಅಂದರೆ ಅದರಲ್ಲೂ ಯುವಶಕ್ತಿ ಭಾಳ ಹುಚ್ಚೆದ್ದು ಅವ್ರನ್ನ ಅನುಸರಿಸ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಾನ್ಯ ಕುಮಾರಸ್ವಾಮಿಯವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಶಾಸಕರು, ಸಂಸತ್ ಸದಸ್ಯರುಗಳು, ನಮ್ಮ ಎಲ್ಲ ಈ ಪಕ್ಷದ ಸನ್ಮಿತ್ರ ಬಂಧುಗಳು, ನಮ್ಮ ಕ್ಷೇತ್ರದ ಶಾಸಕರು ಅಂತ ಸಾರಾ ಮಹೇಶ್ರವರು, ಕ್ಷೇತ್ರದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರ ಅಂತ ಜಿ ಟಿ ದೇವೇಗೌಡರವರು, ಕೋಟೆ ಕ್ಷೇತ್ರದ ಶಾಸಕರ ಅಂತ ಮಿತ್ರ ಅಂತ ಚಿಕ್ಕಮಾದೂರವರು, ಇವರೆಲ್ಲರ ಒಂದು ಒಗ್ಗಟ್ಟಿನ ಒಕ್ಕೊರಲಿನ ಒಂದು ವಿಶ್ವಾಸಕ್ಕೆ, ತಮ್ಮೆಲ್ಲರ ಒಂದು ಪ್ರೀತಿಯ ವಿಶ್ವಾಸಕ್ಕೆ ಪಾತ್ರರಾಗಿ ನಮ್ಮ ಮಾನ್ಯ ವಿಶ್ವನಾಥರವರು ಜನತಾ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಸೇರ್ತಾ ಇದ್ದಾರೆ. ವಿಶ್ವನಾಥರವರ ಎಲ್ಲ ಅನುಯಾಯಿಗಳು, ವಿಶ್ವನಾಥರವರಿಗೆ ಬಗ್ಗೆ ಬಹಳ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ, ಮೈಸೂರು ಜಿಲ್ಲೆಯ, ಕೊಡಗು ಜಿಲ್ಲೆಯ ಹಲವಾರು ಕ್ಷೇತ್ರಗಳ ಸ್ನೇಹಿತರೆಲ್ಲರೂ ಸೇರಿ ವಿಶ್ವನಾಥರವರನ್ನು ಕೈ ಬಲಪಡಿಸಬೇಕು, ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಅವರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದನ್ನು ನಾವೆಲ್ಲ ನೋಡಬೇಕು, ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಒಂದು ಪ್ರಬಲ ಆಕಾಂಕ್ಷೆಯಿಂದ ನಾವೆಲ್ಲ ನಮ್ಮ ಕೆ ಆರ್ ನಗರ ತಾಲೂಕು, ಮೈಸೂರು ಜಿಲ್ಲೆ, ಕೆ ಆರ್ ನಗರ, ಕೊಡಗು ಜಿಲ್ಲೆಯವರೆಲ್ಲರೂ ಬಂದಿದ್ದೇವೆ. ನಾವು ಖಂಡಿತವಾಗಿ ಭಾಳಷ್ಟು ವರ್ಷಗಳಿಂದ ವಿಶ್ವನಾಥರವರ ಅನುಯಾಯಿಗಳಾಗಿ ಸುಮಾರು 40 ವರ್ಷಗಳಿಂದ, ನಾನು ಮೊದಲು ಒಂದು ಹೇಳಬೇಕು, ನಾನು ಪ್ರಪ್ರಥಮವಾಗಿ 68ರಿಂದ 88 ತನಕ ಪೂರ್ವಾಶ್ರಮದಲ್ಲಿ ನಾನು ಜನತಾ ಪಕ್ಷದಲ್ಲೇ ಇದ್ದವನು. ನಾನು ಆವತ್ತಿನ ದಿವಸ ನಮ್ಮ ತಾಲೂಕಿನ ದಿವಂಗತ ಶ್ರೀ ನಂಜಪ್ಪನವರ ಜೊತೆಯಲ್ಲಿ ಭಾಳಷ್ಟು ದಿವಸ 20 ವರ್ಷಗಳ ಕಾಲ ಕೆಲಸ ಮಾಡಿ, ನಂತರ ವಿಶ್ವನಾಥರವರು ನಾನು ಒಂದೇ ಊರಿನವರಾದ್ದರಿಂದ ಆ ಭಾಗದ ಎಲ್ಲ ಜನತೆ ಸೇರಿ ನೀವಿಬ್ಬರು ಒಟ್ಟಾಗಿ ಹೋಗಬೇಕು, ಯಾವತ್ತೂ ಬೇರೆ ಆಗಬಾರ್ದು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿ ಒಟ್ಟು ಮಾಡಿದ್ದಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರನ್ನು ನಾವು ಅನುಸರಿಸಿಕೊಂಡು ಇಲ್ಲಿ ಬಂದಿದ್ದೇವೆ. ಖಂಡಿತವಾಗಿ ಅಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಿ ಆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿತಾ ಇದ್ವೋ ಅದೇ ರೀತಿಯಲ್ಲಿ ಇವತ್ತು ಮಾತೃಪಕ್ಷಕ್ಕೆ ಬಂದಿದ್ದೇನೆ. ನಮ್ಮ ಸ್ನೇಹಿತರುಗಳೆಲ್ಲರೂ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಗಳ ಮೇಲೆ ಇದ್ದು ನಾವು ಜನತಾ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ತಾವುಗಳು ಸಹ ನಮಗೆ ಆಶೀರ್ವದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಕಾರ್ಯಕರ್ತರಿಗೆ, ಸನ್ಮಿತ್ರರಿಗೆ, ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಚನ್ನಬಸಪ್ಪನವರಿಗೆ ಧನ್ಯವಾದಗಳು. ಪಕ್ಷದ ಅನೇಕ ಕಾರ್ಯಕರ್ತರು ಮಾತಾಡೋದಿದ್ದಾರೆ, ಸಮಯದ ಅಭಾವ ಇರೋದ್ರಿಂದ ಸನ್ಮಾನ್ಯ ದೇವೇಗೌಡರ ಸೂಚನೆ ಮೇಲೆ ಕುಮಾರಸ್ವಾಮಿರವರೀಗ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಪಕ್ಷದ ಕಚೇರಿಯಲ್ಲಿ ಇವತ್ತಿನ ದಿನ ರಾಜ್ಯದ ಒಬ್ಬ ಪ್ರಮುಖ ಬುದ್ಧಿಜೀವಿಗಳು ಹಾಗೂ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಮತ್ತು ಪ್ರಾಮಾಣಿಕವಾದಂಥ ಒಂದು ರಾಜಕಾರಣವನ್ನು ಮಾಡ್ಕೊಂಬಂದಿರತಕ್ಕಂಥ ವಿಶ್ವನಾಥ್ ಅವರು ಇವತ್ತಿನ ದಿನ ಅವರ ಜೊತೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚನ್ನಬಸಪ್ಪನವರು ಮತ್ತು ನನ್ನ ಹಳೆ ಸ್ನೇಹಿತರೆ ಬಸವರಾಜು ಅವರು, ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಅವರು ಒಬ್ಬರು ಕಾರಣಕರ್ತಿದ್ದಾರೆ. ಬಸವರಾಜು ಅವರು ಮತ್ತು ನಮ್ಮ ತೆರೆದಾಳದ ಬಸವರಾಜ ಕೊಣ್ಣೂರವರು, ಹೀಗೆ ಹಲವಾರು ಜನ ವಿಶ್ವನಾಥ್ ಅವರ ಅನುಯಾಯಿಗಳೆಲ್ಲ ಸೇರಿ ಇವತ್ತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅವರೆಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ.
ಕಳೆದ 4-5 ತಿಂಗಳಿಂದ ಮಾಧ್ಯಮದ ಸ್ನೇಹಿತರು ಪ್ರತಿಯೊಂದು ಮಾಧ್ಯಮದ ಪತ್ರಿಕಾಗೋಷ್ಠಿಗಳಲ್ಲಿ ಕೇಳ್ತಾ ಇದ್ದಂಥ ಮೊದಲನೇ ಪ್ರಶ್ನೆನೇ ವಿಶ್ವನಾಥ್ ಅವರು ಯಾವ ಪಕ್ಷಕ್ಕೆ ಸೇರಬಹುದು ಅಂತಕ್ಕಂಥದ್ದನ್ನೇ ಕೇಳ್ತಾ ಇದ್ರು. ಕಳೆದ 4 ತಿಂಗಳಿಂದ ಈ ಒಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಹಲವಾರು ರೀತಿಯ ವಿಶ್ಲೇಷಣೆಗಳನ್ನೇನು ಮಾಡಿದ್ದೀರಿ, ಅದಕ್ಕೆ ಇವತ್ತು ತಮ್ಮೆಲ್ಲರಿಗೆ ಉತ್ತರ ದೊರಕಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಶ್ವನಾಥ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಮೊದಲನೇ ಕಾರಣ ಬಹುಶಃ ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರುಗಳ ಕಾರಣಕರ್ತರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಂತಿಮವಾಗಿ ಜಿ ಟಿ ದೇವೇಗೌಡರು ತೋರಿಸಿದಂಥ ಒಂದು ಹೃದಯ ವೈಶಾಲ್ಯ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಯಡಗನಕೋಟೆ ಶಾಸಕರಾಗಿರ್ತಕ್ಕಂಥ ನಮ್ಮ ಚಿಕ್ಕಮದಣ್ಣ ಅವರು, ಸಾರಾ ಮಹೇಶ್ ಅವರು ಮತ್ತು ಪಕ್ಷದ ಎಲ್ಲ ಪ್ರಮುಖರು ಚರ್ಚೆ ಮಾಡಿ ಅದರಲ್ಲಿ ಬಂಡಪ್ಪ ಕಾಶ್ಯಪ್ನವರು, ನಮ್ಮ ಮಧು ಬಂಗಾರಪ್ಪ ಅವ್ರದ್ದು ಪಾತ್ರ ಇದೆ. ವಿಶ್ವನಾಥ್ ಅವರಿಗೆ ಇವತ್ತು ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ಹಲವಾರು ಬಾರಿ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಫಾರೂಕ್ ಅವರು ಚರ್ಚೆಯಲ್ಲಿ ಭಾಗವಹಿಸಿ ವಿಶ್ವನಾಥ್ ಅವರಿಗೆ ಸುದೀರ್ಘವಾದ ಚರ್ಚೆ ಮಾಡಿ ಸುರೇಶ್ ಬಾಬು ಅವರೆಲ್ಲ ನಾವೆಲ್ಲ ಸೇರಿದ್ದು ಒಂದು ಬಾರಿ ನಾವೆಲ್ಲ ಚರ್ಚೆ ಮಾಡಿ, ಮತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಸಂಸತ್ ಸದಸ್ಯರು ಪುಟ್ಟರಾಜ್ ಅವರು ನಮ್ಮೆಲ್ಲರ ಪರ್ಮಿಷನ್ನೇ ಇಲ್ಲದೆ, ವಿಶ್ವನಾಥ್ ಅವ್ರ ಪರ್ಮಿಷನ್ ಇಲ್ಲದೆ ಅವರೊಂದು ಬಾರಿ ಮಾಧ್ಯಮದ ಸ್ನೇಹಿತರ ಮುಂದೆ ಇಲ್ಲ ಸದ್ಯದಲ್ಲೇ ವಿಶ್ವನಾಥ್ ಅವರು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ವಿಶ್ವನಾಥ್ ಅವ್ರ ಜೊತೆ ಚರ್ಚೆನ ಮಾಡಿದೆ, ಸಾರ್ವಜನಿಕವಾಗಿ ಘೋಷಣೆ ಮಾಡಿಬಿಟ್ಟಿದ್ರು. ಬಹುಶಃ ಪುಟ್ಟರಾಜು ಅವರು ಅಂತಿಮವಾಗಿ ವಿಶ್ವನಾಥ್ ಅವರು ಏನು ತೀರ್ಮಾನ ಮಾಡ್ಬೋದು ಅಂತಕ್ಕಂಥದ್ದನ್ನು ಮೊದಲೇ ಅವರೆಲ್ಲ ಒಂದು ರೀತಿ ನಿರೀಕ್ಷೆ ಇಟ್ಕೊಂಡು ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡೇ ಹೇಳಿದರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ಬಾರಿ ಚರ್ಚೆಗಳು ಮಾಡಿ ಇವತ್ತು ಅಂತಿಮವಾಗಿ ಜಿ ಟಿ ದೇವೇಗೌಡರ ನೇತೃತ್ವದಲ್ಲೇ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 10 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತ ಹೇಳಿ ಎಲ್ಲ ಕೂತು ನಿರ್ಣಯ ಮಾಡಿ ಇವತ್ತೇನು ಅಧಿಕೃತವಾಗಿ ವಿಶ್ವನಾಥ್ ಅವರು ಇವತ್ತು ಸೇರ್ಪಡೆಯಾಗಿದ್ದಾರೆ. ನನಗೆ ವಿಶ್ವಾಸ ಇದೆ ಇವತ್ತು ವಿಶ್ವನಾಥ್ ಅವರು ಮನಸ್ಸಿನಲ್ಲಿ ಅವರು ಎಷ್ಟೊಂದಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅವರೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಸನ್ನಿವೇಶದಲ್ಲಿ 40 ವರ್ಷಗಳ ಸುದೀರ್ಘ ಒಂದು ರಾಜಕಾರಣವನ್ನು ಮಾಡಿದಂಥ ಆ ಒಂದು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿಮೆ ಮಾಡ್ಕೊಂಬಂದಂಥ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ ಆ ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಎಷ್ಟು ನೋವು ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ನಮ್ಮ ತಂದೆಯವ್ರದ್ದೇ ಉದಾಹರಣೆ ಕೊಡ್ತೀನಿ. ಅವರು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅಲ್ಲೊಂದು ಕಟ್ಟಡ ಏನು ಕೊನೆಗೆ ತೆರವುಗೊಳಿಸಬೇಕಾದಂಥ ಪರಿಸ್ಥಿತಿ ಬಂತು. ಆವತ್ತು ಅವರು ಕಣ್ಣಲ್ಲಿ ನೀರು ಹಾಕಿ ಒಬ್ಬರೇ ಆ ನೊಂದಿರತಕ್ಕಂಥ ದಿನ ಏನಿದೆ ನಾನು ಅರ್ಥ ಮಾಡ್ಕೋಬಲ್ಲೆ. ಆವತ್ತಿನ ಹಿಂದಿನ ರಾಜಕಾರಣದಲ್ಲಿ ರಾಜಕೀಯ ಮಾಡ್ಕೊಬಂದಂಥವ್ರಿಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಪಕ್ಷನಿಷ್ಠೆ ಅಂತಕ್ಕಂಥದ್ದು ಅವ್ರ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಂದಿದ್ದಾರೆ. ಇವತ್ತಿನ ರಾಜಕಾರಣ ಅಧಿಕಾರ ಹುಡ್ಕೊಂಡು ಹೋಗ್ತಕ್ಕಂಥದ್ದೇ ನಿಷ್ಠೆ. ಅಧಿಕಾರ ಬಿಟ್ಟರೆ ಬೇರೆ ಇನ್ನೇನೋ ಪಕ್ಷ ನಿಷ್ಠೆ ಇಲ್ಲ, ಪಕ್ಷದ ನಾಯಕರ ಬಗ್ಗೆ ನಿಷ್ಠೆ ಪ್ರಶ್ನೆ ಬರೋದೇ ಇಲ್ಲ. ಈಗ ಅಧಿಕಾರ ಸಿಕ್ಕಿದ ಕಡೆ ನಿಷ್ಠೆ ಇರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಹಿಂದೆ ಇದ್ದಂಥ ಆ ಒಂದು ಪಕ್ಷ ನಿಷ್ಠೆಯ ರಾಜಕಾರಣ ಇವರೆಲ್ಲ ಮಾಡ್ಕೊಂಬಂದಂಥವ್ರು. ಅದರಿಂದ ಇವತ್ತು ಆ ಒಂದು ಪಕ್ಷ ಬಿಟ್ಟು ಇವತ್ತೇನೋ ಜನತಾದಳಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ದೇವೇಗೌಡರ ಒಂದು ನಾಯಕತ್ವದಲ್ಲಿ. ವಿಶ್ವನಾಥ್ ಅವರು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀವಿ, ಈ ಮನೆ ಯಾರೇ ಆಶ್ರಯಿಸಿ ಬಂದಾಗ ಅವ್ರನ್ನ ಆ ಕುಟುಂಬದ ಒಬ್ಬ ಸದಸ್ಯರಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಈ ಪಕ್ಷದ ಮೊದಲಿಂದಲೂ ಪ್ರಾಮಾಣಿಕವಾಗಿ ನಡ್ಕೊಂಬಂದಂಥದ್ದು. ದೇವೇಗೌಡರ ನಾಯಕತ್ವದಲ್ಲಿ ಹಲವಾರು ಜನ ನಾಯಕರುಗಳು ಬೆಳೆದಿದ್ದಾರೆ. ಅದಕ್ಕೆ ಕಾರಣ ದೇವೇಗೌಡರು ಅವರಿಗೆ ಶಕ್ತಿ ಕೊಟ್ಟಂಥ ಈ ಪಕ್ಷದ ಕಾರ್ಯಕರ್ತರ ಶಕ್ತಿಯನ್ನು ಹಲವಾರು ನಾಯಕರುಗಳಿಗೆ ದಾರಿ ಎಳೆದಿದ್ದಾರೆ. ಈ ಪಕ್ಷದಿಂದ ಬೆಳೆದು ಈ ಪಕ್ಷ ಮರೆತು ಹೋದಂಥವರಿದ್ದಾರೆ. ಈ ಪಕ್ಷ ಇವತ್ತು ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಅಜೆಂಡಾ ಇಟ್ಕೊಂಡು ಹೊರಟಿರ್ತಕ್ಕಂಥವ್ರು ಏನಿದ್ದಾರೆ
ಈ ಪಕ್ಷದಿಂದ ಬೆಳೆದಿರ್ತಕ್ಕಂಥವ್ರು. ಇವತ್ತು ಅಂಥ ನಾಯಕರುಗಳನ್ನು ಇವತ್ತು ಪುನಃ ರಾಜಕಾರಣದಲ್ಲಿ ಅವರ ಹಳೆ ಸ್ಥಾನಕ್ಕೆ ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಿಮ್ಮಿಂದಲೇ ಇವತ್ತಾಗಬೇಕಾಗಿದೆ. ಏಕೆಂದರೆ ಇವತ್ತು ಏನು ಭಾಳ ಆಸೆ ಇಟ್ಕೊಂಡು ನಮ್ಮ ಪಕ್ಷ ಬೆಳೆಸಿದಂಥ ಒಬ್ಬ ನಾಯಕರನ್ನು ನಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ, ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ದೇವೇಗೌಡರಲ್ಲಿ ಇದ್ದಂಥದ್ದು ಆ ಭಾವನೆ ಏನಿದೆ ನನಗೆ ಗೊತ್ತಿದೆ. ದೇವೇಗೌಡರು ಎಂದೂ ಆ ವ್ಯಕ್ತಿಯ ಬಗ್ಗೆ ಸಣ್ಣತನದಲ್ಲಿ ನಡ್ಕೊಳ್ಳಲಿಲ್ಲ. ಆ ವ್ಯಕ್ತಿಯನ್ನು ಬೆಳೆಸಬೇಕು, ಆ ವ್ಯಕ್ತಿಯಲ್ಲ ಶಕ್ತಿ ಅಂತಕ್ಕಂಥ ಒಂದು ಭಾವನೆ ರಾಜ್ಯದಲ್ಲಿ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂಥ ಅವತ್ತಿನ ದಿನಗಳೇನಿದೆ, ನಾನು ಅದನ್ನು ದೂರದಿಂದಲೇ ನೋಡಿದ್ದೇನೆ. ನಾನು ಇನ್ನೂ ರಾಜಕೀಯಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲೂ ನೋಡಿದ್ದೇನೆ. ಇವತ್ತು ಅಂಥ ಒಬ್ಬ ವ್ಯಕ್ತಿಯನ್ನು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ನೀವೇ ಪ್ರಮುಖ ಕಾರಣಕರ್ತರು ಇದ್ದೀರಿ ಇರ್ತಕ್ಕಂಥ ಹಲವಾರು ಮಾಹಿತಿಗಳು ನಾವೇನು ಪಡ್ಕೊಂಡಿದ್ದೇವೆ. ಆದರೆ ನೀವು ಆ ವ್ಯಕ್ತಿಯನ್ನು ಬೆಳೆಸಬೇಕು ಅಂತ ನಂತರ ನೀವೆಲ್ಲ ಸೇರಿ ಎರಡನೇ ಹಂತದಲ್ಲಿ ದೇವೇಗೌಡರು ಕೊಟ್ಟಂಥ ಶಕ್ತಿಯನ್ನು ಉಪಯೋಗ ಮಾಡಿ ಅವ್ರನ್ನ ನಾಯಕರನ್ನಾಗಿ ಬೆಳೆಸಲಿಕ್ಕೆ ಏನು ಹೊರಟ್ರಿ, ನಿಮ್ಮ ಪಕ್ಷಕ್ಕೆ ಕರ್ಕೊಂಡು ಹೋಗಿ ಹೊರಗವ್ರು ನಿಮ್ಮನ್ನೇ ಖಾಲಿ ಮಾಡಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಪಾಪ ಹೇಳ್ತಾ ಇದ್ದಾರೆ, ನನ್ನನ್ನು ಯಾರು ಸೇರಿಸಿದ್ರು, ನನ್ನ ಶಕ್ತಿ ನೋಡಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡನ್ನು ಕರ್ಕೊಂಡಿದ್ದಾರೆ, ನನ್ನ ದುಡಿಮೆ ಮೇಲೆ ನನಗೆ ಗುರುತಿಸಿದ್ದಾರೆ ಅಂತಕ್ಕಂಥ ಮತ್ತೆ ಹೀಗೆ ಹೇಳ್ತಾರೆ. ಆಮೇಲೆ ಆ ಪಕ್ಷದ ಇತಿಹಾಸದ ಬಗ್ಗೆನೂ ಪಾಪ ಹೇಳ್ತಾರೆ. ಈಗ 135 ವರ್ಷದ ಇತಿಹಾಸದ ಬಗ್ಗೆ ಮೊನ್ನೆನೋ ಎಲ್ಲೋ ಚರ್ಚೆ ಮಾಡ್ತಾ ಇದ್ರು. 135 ವರ್ಷದ ಇತಿಹಾಸ ಇರೋ ಪಕ್ಷಕ್ಕೆ ಅವ್ರು ಹೋಗಿರೋದೇ ಈಗ ವಿಶ್ವನಾಥ್ ಅವರ ಪ್ರೇರೇಪಣೆ ಒಳಗೆ ಒಂದು 7-8 ವರ್ಷದಿಂದ ಹೋಗಿದ್ದಾರೆ. 135 ವರ್ಷದ ಇತಿಹಾಸದ ಬಗ್ಗೆ ಪಾಪ ಅವರಿಗೆ ಜನಕ್ಕೆ ಪಾಠ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಂಥವ್ರನ್ನೆಲ್ಲ ಹೊರಗೆ ಕಳಿಸಿ ಇವತ್ತಿನಿಂದ ಇಲ್ಲಿ ಪ್ರಶ್ನೆ ಪಾಪ ನೆನ್ನೆ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಕನಸು ಕಾಣ್ತಾ ಇದ್ದಾರೆ ಅಂತ. ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿಲ್ಲ. ನಾನೇನು ಹುಡುಕೊಂಡೇನು ಮುಖ್ಯಮಂತ್ರಿ ಆಗದೇ ಇದ್ದರೆ ನನ್ನ ತಲೆ ಮೇಲೆ ಏನೋ ಚಪ್ಪಡಿ ಬಿದ್ದೋಯ್ತು ಅಂತ ಅನ್ಕೊಳ್ಳಲ್ಲ. ಈಗಾಗಲೇ ಈ ರಾಜ್ಯದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿ ಹೋಗಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಅಂತ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಆ ದುರಂಕಾರದ ಒಂದು ಮಾತುಗಳೇನಿದೆಯಲ್ಲ, ಅವ್ರ ಹಿಂದೆ ಬಂದಂಥ ದಾರಿನ ಮರೆತು ಬಿಟ್ಟಿದ್ದಾರೆ. ಯಾರಿಗೂ ಏನು ಶಾಶ್ವತ ಇಲ್ಲ. ಈ ಕುಟುಂಬದಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲೂ ನೋಡಾಯ್ತು. ನಮ್ಮ ತಂದೆಯವರು ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದು ನಮಗೇನು ಅಧಿಕಾರ ಹುಡುಕೊಂಡು ಹೋಗಬೇಕಾಗಿಲ್ಲ. ಇವತ್ತು ಈ ರಾಜ್ಯಕ್ಕೆ ಜನತಾದಳಕ್ಕೆ ಅಧಿಕಾರ ಬೇಕಿರೋದು ಅಧಿಕಾರದ ದರ್ಪ ತೋರಿಸ್ಲಿಕ್ಕಲ್ಲ. ಇವತ್ತು ಈ ರಾಜ್ಯದ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ JDS ಪಕ್ಷ ಅನಿವಾರ್ಯ. ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದ 2 ರಾಷ್ಟ್ರೀಯ ಪಕ್ಷಗಳ ಹಲವಾರು ರೀತಿಯ ಅವರ ನಡವಳಿಕೆಗಳಿಂದ ಈ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಸರಿಯಾಗಬೇಕಾದರೆ ಪ್ರಾದೇಶಿಕ ಪಕ್ಷದ ಹಿನ್ನೆಲೆ ಹೊಂದಿರತಕ್ಕಂಥ JDS ಪಕ್ಷದ ಅವಶ್ಯಕತೆ ಈ ನಾಡಿಗೆ ಇವತ್ತು ಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ. ನಾವಿಲ್ಲೇನೋ ನಾಳೆ ಬೆಳಿಗ್ಗೆ ಅಧಿಕಾರ ಹಿಡಿದು ನಾವೇನೋ ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ. ಇವತ್ತು ಈ ಪಕ್ಷದಲ್ಲಿ ಎಲ್ಲ ಸಮಾಜಗಳ ನಾಯಕರು ಬೆಳೆದಿದ್ದಾರೆ. ಅವರು ಈಗ ಹೇಳ್ತಾರೆ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿ. ಆದರೆ ಇದು ಅಪ್ಪ ಮಕ್ಕಳ ಪಕ್ಷ ಅಲ್ಲ. ಇದು ನಮ್ಮ ವಿಶ್ವನಾಥ್ ಅವರೊಂದು ಮಾತು ಹೇಳಿದ್ರು. ನಾನಿವತ್ತು ಈ ಒಂದು ಜೆಂಡಾ ಏನು ಹಿಡಿದಿದ್ದೇನೆ, ತೆನೆ ಹೊತ್ತ ಮಹಿಳೆಗೆ ಗೊತ್ತಿನ ಜೆಂಡಾ ಏನು ಹಿಡಿದಿದ್ದೇನೆ, ಈ ಜೆಂಡಾ ಹಿಡಿದು ಹೊರಟಿದ್ದೇನೆ. ಆದರೆ ನನ್ನ ಅಜೆಂಡಾದಲ್ಲಿ ಬದಲಾವಣೆ ಇಲ್ಲ ಅಂದರೆ ಅವರು ಯಾವ ಅಜೆಂಡಾ ಇಟ್ಕೊಂಡಿದ್ದಾರೆ ಆ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಈ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಅಜೆಂಡದ ಪರವಾಗಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡಿದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರು ಎಂದೂ ಜಾತಿಯ ಮೇಲೆ ರಾಜಕಾರಣ ಮಾಡಿಲ್ಲ. ಅವ್ರ ಸಮಾಜದಲ್ಲಿ ಒಕ್ಕಲಿಗರ ಜಾತಿನಲ್ಲಿ ಹುಟ್ಟಿದ್ರು, ಒಕ್ಕಲಿಗರು ಅವರಿಗೆ ಶಕ್ತಿ ತುಂಬಿದ್ರು. ಆ ಶಕ್ತಿಯನ್ನು ಸಣ್ಣ ಪುಟ್ಟ ಸಮಾಜಗಳಿಗೆ ಏಳಿಗೆಗೆ, ಸಣ್ಣ ಪುಟ್ಟ ಸಮಾಜಗಳಿಗೆ ರಾಜಕೀಯವಾಗಿ ಶಕ್ತಿ ಕೊಡಲಿಕ್ಕೆ, ಧ್ವನಿ ಕೊಡಲಿಕ್ಕೆ ಅವರಿಗೆ ಕೊಟ್ಟಂಥ ಆ ಸಮಾಜದ ಶಕ್ತಿಯನ್ನು ಇವತ್ತು ದಾರೆ ಎರೆದಿದ್ದಾರೆ. ಅದಕ್ಕೆ 100 ನಿದರ್ಶನಗಳನ್ನು ನಾವು ಕೊಡಬಲ್ಲ. ಇವತ್ತು ಅದರಿಂದ ಇವತ್ತು ವಿಶ್ವನಾಥ್ ಅವರು ಅತ್ಯಂತ ನೋವಿನಿಂದಲೇ ಇವತ್ತೇನು ನಿರ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ವಿಶ್ವನಾಥ್ ಅವರ ಈ ಒಂದು ನಿರ್ಧಾರಕ್ಕೆ ಅವ್ರು ಬಹುಶಃ ರಾಜಕೀಯ ಬಿಟ್ಟು ಮನೇಲಿ ಇದ್ಬಿಡ್ತಿದ್ದೀರೋ ಏನೋ ನನ್ನ ಅಭಿಪ್ರಾಯದಲ್ಲಿ.
ಅವ್ರು ಇನ್ನೊಂದು ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಅವರು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಬೇಡ ರಾಜಕೀಯ ಬಿಟ್ಕೊಳ್ಳೋಣ ಅನ್ನೋ ಮಟ್ಟದಲ್ಲಿ ಇದ್ದಂಥವ್ರು. ಅವ್ರನ್ನ ಆ ಒಂದು ರಾಜಕೀಯದಲ್ಲಿ ಇನ್ನೂ ಸಕ್ರಿಯವಾಗಿ ಇರಬೇಕು ಅಂತಕ್ಕಂಥ ಒಂದು ಅವರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡ ಹಾಕಿರ್ತಕ್ಕಂಥವ್ರು ಅವ್ರ ಮಗ ಅಮಿತ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಅಮಿತ್ ಅವರು ಮತ್ತು ಅವರ ಕೆಲವು ಸ್ನೇಹಿತರುಗಳು ಅವ್ರ ಮೇಲೆ ಒತ್ತಡ ಹಾಕ್ತಿದ್ರೆ ಅವ್ರು ರಾಜಕೀಯದಿಂದ ಬಹುಶಃ ನಿವೃತ್ತಿ ಹೊಂದ್ಬಿಡ್ತಿದ್ರು ಅನ್ನೋ ನನಗೆ ಅವ್ರಿಗೆ BJP ಹೋಗ್ತಾ ಇರಲಿಲ್ಲ. ಅವರು BJPಯವರು ಅವರಿಗೆ ಕರೀಬೇಕು ಅಂತ ಒದ್ದಾಡಿದ್ದಾರೆ. ಆದರೆ ಅವರ ಒಂದು ತೀರ್ಮಾನ ಅಂತಿಮವಾಗಿ ಮಾಡಬೇಕಾದ್ರೆ ಅಮಿತ್ ಅವರ ಒಂದು ಒತ್ತಾಯ ಏನಿದೆ, ನಾನು ತಿಳ್ಕೊಂಡಿದ್ದೇನೆ ಈ ಎಲ್ಲ ವಿಷಯಗಳನ್ನು. ಆದರೆ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಮೈಸೂರು ಜಿಲ್ಲೆಯಲ್ಲಿ ಒಟ್ಟಾಗಿ ಒಂದು ವಾಯ್ಸಿಂದ ನಾವೆಲ್ಲ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಬಹುಶಃ GT ದೇವೇಗೌಡರು ಹಲವಾರು ಬಾರಿ ಹೇಳಿದ್ದಾರೆ, ನನಗೆ ಮೈಸೂರು ಜಿಲ್ಲೆಯಲ್ಲೇ ಈ ಒಂದು ಪಕ್ಷಕ್ಕೆ ಹಲವಾರು ರೀತಿಯ ಒಂದು ಹೊಸ ರೀತಿಯ ಶಕ್ತಿ ಬರ್ತಕ್ಕಂಥದ್ದು ಅನ್ನೋದನ್ನು. ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಮೈಸೂರಿನಲ್ಲಿ ಒಂದು ಸಭೆ ಮಾಡೋದು GT ದೇವೇಗೌಡರು ಕಲಾಮಂದಿರದಲ್ಲಿ ಸಭೆ ಮಾಡೋದೊಂದು 5-6 ತಿಂಗಳಿಗೆ ನಾನೇನು ಕನಸು ಮನಸ್ಸು ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆಯವರ ಒಂದು ವಿರುದ್ಧವಾದಂಥ ನಿರ್ಣಯ ನನ್ನ ಜೀವನದಲ್ಲಿ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗೆ ಬಹುಶಃ GT ದೇವೇಗೌಡರೇ ಕಾರಣಕರ್ತರಾಗ್ಬಿಟ್ಟು ಗೊತ್ತಿಲ್ಲ. ಅದರಿಂದ ಮೈಸೂರು ಜಿಲ್ಲೆಯಲ್ಲಿ ಯಾವುದೊಂದು ಶಕ್ತಿ ಇದೆ, ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿಂದೇ ಹೊಸ ರಾಜಕಾರಣ ಬದಲಾವಣೆ ಬೇಕು. ರಾಜ್ಯದಲ್ಲಿ ಅಲ್ಲಿಂದೇ ಪ್ರಾರಂಭ ಆಗಬೇಕು ಮೈಸೂರು ಜಿಲ್ಲೆಯಲ್ಲೇ. ಅದರ ಹಿನ್ನೆಲೆಯಲ್ಲೇ ಬಹುಶಃ ಇವತ್ತು ಈ ಕಚೇರಿನಲ್ಲಿ ವಿಶ್ವನಾಥ್ ಅವರು ಮತ್ತು ಅವರ ಸ್ನೇಹಿತರುಗಳೆಲ್ಲ ಮಡಿಕೇರಿಯಿಂದ ಇರ್ಬೋದು, ಮೈಸೂರು ಜಿಲ್ಲೆಯಿಂದ ಇರ್ಬೋದು, ಹಲವಾರು ಜನ ಇವತ್ತು ಸಾಂಕೇತಿಕವಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದೆ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸಭೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯವೂ ಏನಾಗಿದೆ. ಅವತ್ತಿನ್ನೂ ಹಲವಾರು ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥವ್ರಿದ್ದಾರೆ. ಇವತ್ತಿನ ದಿನ ಎಲ್ಲ ಅವರ ಜೊತೆ ಬಂದಿರತಕ್ಕಂಥ ಅವ್ರ ಹಿತೈಷಿಗಳೇನಿದ್ದಾರೆ, ಸ್ನೇಹಿತರೇನಿದ್ದಾರೆ, ಎಲ್ಲರಿಗೂ ನಾವು ಭರವಸೆ ಕೊಡ್ತೀವಿ. ನಿಮ್ಮೆಲ್ಲರನ್ನ ಈ ಒಂದು ಪಕ್ಷ ನಿಮ್ಮ ಪಕ್ಷ ಅಂತಕ್ಕಂಥ ಭಾವನೆ ನಿಮಗೆ ಯಾವುದೇ ರೀತಿಯ ಮನಸ್ಸಿನಲ್ಲಿ ಇಲ್ಲ, ನಾವು ಇಂಥ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ಬಿಟ್ಟಿವೇನೋ ಅಂತಕ್ಕಂಥ ಭಾವನೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮೆಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕೊಣ್ಣೂರವರು ಏನು ತೆರೆದಾಳಿನಿಂದ ಇವತ್ತು ಪಕ್ಷದ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದೆ. ಬಾಗಲಕೋಟೆನೆಲ್ಲ ಹೌದು ನಿಜ, ಕಳೆದ 10 ವರ್ಷದಲ್ಲಿ ನಮ್ಮ ಪಕ್ಷ ಅಲ್ಲಿ ನೆಲೆ ಇರಲಿಲ್ಲ. ಆದರೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಳೆ ಬೆಳಗ್ಗೆ ಚುನಾವಣೆ ಇದೆ, ಕನಿಷ್ಠ 3ರಿಂದ 4 ಸ್ಥಾನ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ನಾವು ಬಾದಾಮಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಬಹುಶಃ ಒಂದು ಇತಿಹಾಸ ಅದು. ಹೊರಟ್ಟಿಯವರು ನಾವೆಲ್ಲ ಕೂತು ಅಲ್ಲಿ ಚರ್ಚೆ ಮಾಡಿಲ್ಲ. ಒಬ್ಬರು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹೊರಟ್ಟಿಯವ್ರ ನಾಯಕತ್ವದಲ್ಲಿ, ಹನುಮಂತಪ್ಪ ಮಾಗನಮರದ ಅಂತ ಹೇಳಿ. ಭಾಳ ದೊಡ್ಡ ಶಕ್ತಿ, ತುಂಬ ದೊಡ್ಡ ಮಟ್ಟದ ಸಭೆ ಮಾಡೋದು. ಬಾಗಲಕೋಟೆನಲ್ಲಿ ಕೂಡಲ ಸಂಗಮದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರಿ 13 ಜಿಲ್ಲೆಯಿಂದ ಸೇರಿಸಿದ ಜನ ಬಾದಾಮಿ ಒಂದರಲ್ಲೇ ಸೇರಿಸಿದ್ರು ನಮ್ಮ ಪಕ್ಷದ ಅವತ್ತು ಕಾರ್ಯಕ್ರಮದಲ್ಲಿ. ಅದರಿಂದ ಇವತ್ತು ಬಾಗಲಕೋಟೆ ಅಂತ ಜಿಲ್ಲೆಯಲ್ಲೇ ಪಕ್ಷದ ಶಕ್ತಿ ಆ ಮಟ್ಟಕ್ಕೆ ಟೇಕ್ ಆಫ್ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದಲ್ಲಿ ಕೆಲವರು ಇದೆಂಥದ್ದು ಸರ್ವೆ ನೆನ್ನೆ ನೋಡಿದೆ, ಯಾವುದೋ ಒಂದು ಇದರಲ್ಲಿ ಸರ್ವೆ ರಿಪೋರ್ಟ್ ಯಾರೋ ಪ್ರೈವೇಟ್ ಪಾಪ ಯಾರೋ ಮಾಡಿದ್ದಾರೆ. ಅದೆಂಥದ್ದು ಕಾಪ್ಸು ಎಲ್ಲಾನು ಮಾಡ್ಕೊಂಡವ್ರು ಪಾಪ. ನಾನು ಅದಕ್ಕೆ ಯಾಕೆ ದೂರ್ಲಿಕ್ಕೆ ಹೋಗಿದ್ದೆ. ಇವತ್ತು ಆ ಸರ್ವೆ ಮಾಡ್ತಕ್ಕಂಥದ್ದು ಅವರೇನು ಮಾಡಿದ್ದಾರೆ, ನಾನು ಸರ್ವೆ ಮಾಡಿ ಸಿಟ್ಕೊಂಡಿದ್ದೇನೆ. ನಮ್ಮ ಪಕ್ಷದಿಂದ ಒಂದು ಸರ್ವೆ ಮಾಡಿದ್ದೆ. ನನ್ನ ಪಕ್ಷದ ನಿಜವಾದ ಶಕ್ತಿ ಏನು ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ಈ ಬಾರಿ ಅಷ್ಟು ಸುಲಭ ಇಲ್ಲ. JDS ಪಕ್ಷವನ್ನು 27 ಸ್ಥಾನ 18 ಸ್ಥಾನ ಇದು ಏನು ಬೇಕಾದರೂ ಸರ್ವೆ ಮಾಡ್ಕೊಳ್ಳಿ. ಇವರು ಅದೇ ಗುಂಗ್ನಲ್ಲೇ ಇರಲಿ ಕಾಂಗ್ರೆಸ್ನವರು 120 ಗೆದ್ದಿದ್ದೇವೆ ಅಂತೇಳಿ. ಯಾಕೆಂದರೆ ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿದ್ದಾರೆ. ರೇವಣ್ಣ ಅವರು, ಶಿವಲಿಂಗೇಗೌಡರು ನನ್ನ ನಾಯಕತ್ವದ ಬಗ್ಗೆ, ನನ್ನ ಸರ್ಕಾರದ ಬಗ್ಗೆ ಅವರೆಂದೂ ದೂಷಣೆ ಮಾಡಲೇ ಇಲ್ಲ ಅಂತೇಳಿ. ಇವ್ರುಗಳ ದೂಷಣೆ ಮಾಡೋ ಪರಿಸ್ಥಿತಿನೇ ನಿರ್ಮಾಣ ಆಗಿಲ್ಲ. ಇನ್ನು ರಮೇಶ್ ಕುಮಾರ್ ಅವರು ಏನು ಚರ್ಚೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಮಂತ್ರಿ ಆಗೋದಕ್ಕಿಂತ ಮುಂಚೆ ಸರ್ಕಾರದ ಬಗ್ಗೆ. ಕಾಗೋಡು ತಿಮ್ಮಕ್ಕ ಸ್ಪೀಕರ್ ಆಗಿ ಏನು ಚರ್ಚೆ ಮಾಡಿದ್ದಾರೆ ಸರ್ಕಾರದ ಬಗ್ಗೆ.
ಈಗ ಮೊನ್ನೆ ತಾನೇ ರಮೇಶ್ ಕುಮಾರ್ ಇದೆಲ್ಲ ಭಾಷಣ ಮಾಡಿದ್ದಾರೆ ಮಂತ್ರಿಗಳಾಗಿ, ಅವರುಗಳೇ ಬೈಯೋದಕ್ಕೆ ಅವ್ರಿಗೆ ವಿಷಯಗಳು ಸಾಲದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರುಗಳಿಗೆ. ಇನ್ನು ನಮ್ಮ ಪಕ್ಷದ ನಾಯಕರು ಯಾಕೆ ಬೈಬೇಕು ನಾವು ಅಂತ ಹೇಳಿ ಅವರೆಲ್ಲ ಸುಮ್ಮನಿದ್ದಾರೆ ಅಷ್ಟೇ. ಅವ್ರು ಅದೇನೋ ತಿಳ್ಕೊಂಡವ್ರು ನನ್ನ ಸರ್ಕಾರ ನೋಡಿ ಮೆಚ್ಕೊಂಡ್ಬಿಟ್ಟವ್ರೆ ಅಂತೇಳಿ ನೆನ್ನೆ ಹಾಸನದಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ. ನಮ್ಮವ್ರು ಯಾಕೆ ಮಾತಾಡೋಲ್ಲ ಅಂದರೆ ಕಾಂಗ್ರೆಸ್ನಲ್ಲೇ ಬೈಯರು ಬಹಳ ಜನ ಇದ್ದಾಗ ಈ ಸರ್ಕಾರದ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತ ನಮ್ಮವ್ರು ಯಾರು ಮಾತಾಡ್ತಿಲ್ಲ. ಬಟ್ ಅವ್ರು ಏನೋ ಒಂಥರ ತಿಳ್ಕೊಂಡಿರಲಿ. ಅದರಿಂದ ಇವತ್ತು ನಾವೇನು ಪಕ್ಷದ ಒಂದು ಸಂಘಟನೆಯಲ್ಲಿ ತೊಡಗಿದ್ದೇವೆ. ಇವತ್ತು ನಮ್ಮ ನಾಯಕರೆಲ್ಲ ಕೂತಿದ್ದಾರೆ. ಬಂಡಪ್ಪನವರು, ಈ ಕಡೆ ಹೊರಟ್ಟಿ ಅವರು, ಜಫರುಲ್ಲಾ ಖಾನ್ ಅವರು, ನಿಂಗಯ್ಯನವರು, ತಮ್ಮಣ್ಣವರು ಎಲ್ಲ ಕೂತಿದ್ದಾರೆ. ಇವತ್ತು ಫಾರೂಕ್ ಅವರು ಇರ್ಬೋದು, ಎಲ್ಲ ನಾಯಕರು ಇದ್ದಾರೆ. ಮಧು ಬಂಗಾರಪ್ಪ ಅವರು ಎಲ್ಲರೂ ಇದ್ದೇವೆ. ಇದು ಒಂದು ಮನೆಯ ಥರ ಹೊರಟಿದ್ದೇವೆ. ಈ ಒಂದು ದೊಡ್ಡವರಿನ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ, ಆ ಒಂದು ಹಳೆ ಕಟ್ಟಡ ಬಿಟ್ಟು ಬರಬೇಕಾದ್ರೆ, ಆದರೆ ಎಲ್ಲೋ ದೇವರೇ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಈ ಒಂದು ಕಟ್ಟಡ ರೇವಣ್ಣ ಅವರು ಅವರಿಬ್ಬರು ಸೇರಿ ಭಾಳ ಒಂದು ಸ್ಪೀಡಾಗಿ ಕಾಲ ವ್ಯರ್ಥ ಮಾಡಿದೆ. ಈ ಕಟ್ಟಡ ಕಟ್ಟದ ಮೇಲೆ ಈ ಕಟ್ಟದ ಅವರ ಒಂದು ಶ್ರಮ ಎಲ್ಲೋ ಒಂದು ಕಡೆ ಶಕ್ತಿ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇದೆ ಈ ಪಕ್ಷದ. ಈ ಒಂದು ಕಟ್ಟಡದಿಂದ ಪ್ರತಿದಿನ ಒಂದು ಉತ್ತಮವಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ಯಾವ ಒಂದು ಪಕ್ಷದ ಬೂತ್ ಮಟ್ಟದ ಕಮಿಟಿಗಳ ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷ ಇವತ್ತೇನು ಸುರೇಶ್ ಬಾಬು ಅವರ ಅಧ್ಯಕ್ಷತೆ ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಒಂದು ಉತ್ತಮವಾದಂಥ ರೀತಿ ಕೆಲಸ ಏನು ಪ್ರಾರಂಭ ಆಗಿದೆ. ಅದನ್ನೀಗ ನೋಡ್ಕೊಂಡು ಕಾಂಗ್ರೆಸ್ BJP ಅವರು ಮಾಡೋಕೆ ಹೊರಟಿದ್ದಾರೆ, ನನಗಿರೋ ಇನ್ಫಾರ್ಮೇಷನ್. ಅದರಿಂದ ಈ ಒಂದು ಕಟ್ಟಡದಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ಮತ್ತು ಪಕ್ಷದ ಸಂಘಟನೆಗೆ ಒಂದು ಹೊಸ ಚೈತನ್ಯ ಸಿಕ್ಕಿದೆ. ಇವತ್ತು ವಿಶ್ವನಾಥ್ ಅವರು ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ವಿಶ್ವನಾಥ್ ಅವರು ಇಡೀ ರಾಜ್ಯದಲ್ಲಿ ಇವತ್ತು ಅವರದೇ ಆದಂಥ ಒಂದು ಅವರ ಹಳೆಯ ರಾಜಕೀಯದ ಅನುಭವಗಳೇನಿದ್ದಾರೆ, ಹಲವಾರು ಸ್ನೇಹಿತರುಗಳಿದ್ದಾರೆ. ಇವತ್ತು ಅವರ ಶಕ್ತಿಯನ್ನು ಇವತ್ತು ಪಕ್ಷದ ಸಂಘಟನೆಗೆ ನಾವು ದೊಡ್ಡ ಮಟ್ಟದಲ್ಲೇ ಉಪಯೋಗ ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಅವರ ಒಂದು ಜೊತೆಯಲ್ಲಿ ನಮ್ಮ ಬಂಡಪ್ಪನವರು, ನಮ್ಮ ಸುರೇಶ್ ಬಾಬು ಅವರೆಲ್ಲ ಒಟ್ಟಾಗಿ ಇವತ್ತು ಪಕ್ಷಕ್ಕೆ ಒಂದು ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರ ಒಂದು ಜೊತೆಗೂಡಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ. ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಯಾರಾದರೂ ಪುಷ್ಪಮಾಲಿಕೆ ಮಾಧ್ಯಮದ ಮಿತ್ರರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಪುಷ್ಪಮಾಲಿಕೆ ಅರ್ಪಿಸುವಂಥವ್ರು ಬಂದು ಪುಷ್ಪಮಾಲಿಕೆಯನ್ನು ಅರ್ಪಿಸ್ಬೋದು. ಪಕ್ಷ ಸೇರ್ಪಡೆ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಪಕ್ಷದ ನಮ್ಮ ರಾಜ್ಯ ಘಟಕದ ಕುಮಾರಸ್ವಾಮಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ವಿಶ್ವನಾಥ್ ಅವರು, ಬಸವರಾಜರವರು, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಶಾಸಕರು, ಮುಖಂಡರುಗಳು, ಪಕ್ಷ ಸೇರ್ಪಡೆ ಮಾಡುವಂಥ ಎಲ್ಲ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ, ಮೈಸೂರು ಮಡಿಕೇರಿ ಬಾಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀನಿ.
ಮಾಲಾರ್ಪಣೆ ಮಾಡೋರು ಮಾತ್ರ ಬನ್ನಿ ಮೇಲೆ, ಅಷ್ಟೇನೆ, ಎಲ್ಲರೂ ಬರ್ಬೇಡಿ. ಹೊರಗಡೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಜಾಗ ಮಾಡ್ಕೊಳ್ಳಿ. ಫಸ್ಟ್ ಅವ್ರಿಗೆ ಶುಭಾಶಯ ಕೋರಕ್ಕೆ ಬಂದಿರೋಂಥ ಅಭಿಮಾನಿಗಳು ಜಾಗ ಮಾಡ್ಕೊಳ್ಳಿ. ಅದು ಬೇರೆ ಅವಕಾಶ ಮಾಡಿಕೊಡಿ ದಯಮಾಡಿ. ಅದು ಸರಿ ಆಯ್ತು, ಬನ್ನಿ ಅಣ್ಣ. ಆದರೂ ಬೇರೆ ಅವಕಾಶ ಮಾಡಿಕೊಡಿ ದಯಮಾಡಿ. ಆದರೂ ಇಟ್ಕೊಳ್ಳಿ ಸರ್, ಆಯ್ತು. ಇಟ್ಕೊಳ್ಳಿ ಬೇರೆ ಅವಕಾಶ ಬೇರೆ ಅವಕಾಶ ಮಾಡಿಕೊಡಿ ಸರ್.
ಇನ್ನೂ ತುಂಬ ಕಾಲಾವಕಾಶ ಇರ್ತಾರೆ. ಸಾಹೇಬರು, ನೀವು ಪ್ರೀತಿಯಿಂದ ಬಂದಿದ್ದೀರಾ, ದಯವಿಟ್ಟು ಶಾಂತಿ ರೀತಿಯಿಂದ ಅಡಿಗೆ ಮಾಡ್ಕೊಡ್ಬೇಕು. ಅವ್ರು ಹಾರ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ತುಂಬ ಅಲ್ಲಿ ಲೋಕಗಳು ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಚಿತ್ರೀಕರಣಿಸ್ತಾ ಇದ್ದಾರೆ. ನೀವು ಹಾರ ಹಾಕ್ತಾ ಇರೋದ್ರಿಂದ ಅವ್ರಿಗೇನು ಚಿತ್ರೀಕರಣ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನಿಧಾನವಾಗಿ ದಯವಿಟ್ಟು ಒಬ್ಬೊಬ್ಬರಾಗಿ ಹಾಕಿ. ನಿಮ್ಮ ಏನು ಸ್ನೇಹಿತರು ಹೊರಗೆ ಬಂದಿದ್ದೀರಾ, ಒಬ್ಬೊಬ್ಬರಾಗಿ ದಯವಿಟ್ಟು ಅವ್ರು ತುಂಬ ಹೊತ್ತಿರ್ತಾರೆ, ತುಂಬ ಕಾಲಾವಕಾಶ ಇರ್ತಾರೆ. ಏನ್ ಮಾಡಿದ್ರೆ ಅವರು ಟೀಮು ಹೋಗಿ ಹಾಕಿ ಮತ್ತೆ ದಯವಿಟ್ಟು ಆಗಿರೋ ಬೇರೆಯವ್ರಿಗೆ ಅವಕಾಶ ಮಾಡ್ತಾರೆ. ಚಿತ್ರೀಕರಣಿಸ್ತಾ ಇದ್ರು. ಈಗ ಮೂಗಿನಿಂದ ಅವರು ಅನುಕೂಲ ಆಗ್ತಾ ಇದೆ. ದಯವಿಟ್ಟು ಆಗ್ತವ್ರು ದಯವಿಟ್ಟು ಕೆಳಗಡೆ ಬಂದ್ಬಿಡಿ. ದಯವಿಟ್ಟು ಆಗಿರೋ ಕೆಳಗಡೆ ಬಂದ್ಬಿಡಿ. ದಯವಿಟ್ಟು ಒಬ್ಬೊಬ್ಬರಾಗೆ ಬನ್ನಿ. ತುಂಬಾ ಒಂದು ಕಾಲಾವಕಾಶ ಇರ್ತಾರೆ ಅವರು. ನೋಡಿ ಸ್ನೇಹಿತರೆ, ಯಾವ್ದು ಕಾರ್ ಕೀ ಸಿಕ್ಕಿದೆ, ಯಾರ್ದು ನೋಡಿ ಕಾರ್ ಕೀ ಸಿಕ್ಕಿದೆ. ಮಾರುತಿ ಕಾರ್ ಕೀ ಸಿಕ್ಕಿದೆ. ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ. ದಯವಿಟ್ಟು ಆದವ್ರು ಕೆಳಗಡೆ ಬನ್ನಿ ಪ್ಲೀಸ್. ಆದವ್ರು ದಯವಿಟ್ಟು ಎಲ್ಲರೂ ಕೆಳಗಡೆ ಬನ್ನಿ. ಅಲ್ಲಿ ಅವಕಾಶ ಮಾಡ್ಕೊಡಿ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ಎಲ್ಲರೂ ದೂರದಿಂದ ಬಂದಿರ್ತಾರೆ, ಮೈಸೂರಿಂದ ಬಂದಿರೋ ಅಂತ ತುಂಬಾ ಜನ ಇದ್ದಾರೆ. ದಯವಿಟ್ಟು ಅವಕಾಶ ಮಾಡ್ಕೊಡಿ. ಹಾಗೆ ಪ್ರತಿಯೊಬ್ಬರು ಬಂದಿರೋಂಥ ನಮ್ಮ JDS ಕಾರ್ಯಕರ್ತರು ಎಲ್ಲ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. JDS ಕಾರ್ಯಕರ್ತರು ಊಟದ ವ್ಯವಸ್ಥೆ ಇದೆ. ಎಲ್ಲ ಹೊರಗಡೆಯಿಂದ ಬಂದಿರೋಂಥವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ರೆ ದಯವಿಟ್ಟು ಎಲ್ಲ ಊಟ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಯಾರು ಕಾರ್ ಕೀ ಮಿಸ್ ಆಗಿದೆ, ಇಲ್ಲಿ ಮೈಕ್ ಹತ್ರ ಬಂದ್ರೆ ಅವ್ರು ಕಾರ್ ಕೀ ಕೊಡಿ. ನೋಡಿ, ಯಾರು ಕಾರ್ ಕೀ ಮಿಸ್ ಆಗಿದೆ, ಕಾರ್ ಕೀ ನಮ್ಮ ಕೈಯಲ್ಲಿದೆ ನೋಡಿ. ಯಾರು ಮಾರುತಿ ಕಾರ್ ಕೀ ಇದೆ ನೋಡಿ. ದಯವಿಟ್ಟು ಎಲ್ಲ ಆಗಿರೋರೆಲ್ಲ ಕೆಳಗಡೆ ಇಳಿಬಿಡಿ. ಹೊರಗಡೆಯಿಂದ ಬಂದಿರೋದು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ದಯವಿಟ್ಟು. ಹೊರಗಡೆ ಇರೋದು ಅವಕಾಶ ಮಾಡ್ಕೊಡಿ. ದಯವಿಟ್ಟು ಕೆಳಗಡೆ ಬನ್ನಿ. ದಯವಿಟ್ಟು ಆದವ್ರು ಕೆಳಗಡೆ ಬನ್ನಿ. ಎಲ್ಲ ಹಾಕಿರೋರು ಅಲ್ಲೇ ಸರ್, ದಯವಿಟ್ಟು ಆದವ್ರು ಕೆಳಗಡೆ ಬನ್ನಿ ಸರ್. ಬೇರೆಯವ್ರಿಗೂ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಬೇರೆಯವ್ರಿಗೂ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಕೆಳಗಡೆ ಬನ್ನಿ. ನೋಡಿ, ಅವ್ರು ಹಾರ ಹಾಕೊಂಡು ಫೋಟೋ ತಗೋಬೇಕು ಅಂತ ಅವ್ರು ಖುಷಿಯಿಂದ ಅವ್ರು ದೂರದಿಂದ ಬಂದಿರ್ತಾರೆ. ನಿಮ್ಮಿಂದ ಎಲ್ಲರಿಗೂ ಖುಷಿ ಇದೆ. ನೋಡಿ, ಪಕ್ಷದಲ್ಲಿ ಬಂದಿರುವಂತ ಕಾರ್ಯಕರ್ತರಿಗೆಲ್ಲರಿಗೂ ಧನ್ಯವಾದಗಳು. ಬಟ್
ತುಂಬಾ ಹೊತ್ತು ತುಂಬಾ ಕಾಲಾವಕಾಶ ಇರೋರು ದಯವಿಟ್ಟು ಬೇರೆಯವ್ರಿಗೂ ಅವಕಾಶ ಮಾಡ್ಕೊಡಿ.